ಮಾಧ್ಯಮದವರು ನನ್ನ ಹೇಳಿಕೆಯನ್ನು ತಿರುಚಿ ಬಿಜೆಪಿಯವರಿಂದ ಶಬಾಸ್ಗಿರಿ ಪಡೆಯುತ್ತಿದ್ದೀರಿ ಎಂದು ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಹಾರೋಹಳ್ಳಿ ತಾಲೂಕಿನ ಜೆಡಿಎಸ್ನ ಹಾರೋಹಳ್ಳಿ ಮರಳವಾಡಿ ಹೋಬಳಿ ಅಧ್ಯಕ್ಷ ಮಲ್ಲಪ್ಪನವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಸಮ್ಮುಖದಲ್ಲಿ ಸೇರ್ಪಡೆ ಮಾಡಿಕೊಂಡು ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸಿ ಮಾತನಾಡಿದರು. ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ನಾನು ಧ್ವನಿ ಎತ್ತಿದ್ದಕ್ಕೆ ದೇಶ ವಿಭಜನೆ ಮಾತನಾಡುತ್ತಿದ್ದೇನೆ ಎಂದು ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಒಬ್ಬ ಭಾರತೀಯನಾಗಿ ಕನ್ನಡಿಗನಾಗಿ ಕರ್ನಾಟಕದಲ್ಲಿ ಕನ್ನಡಿಗರ ಹಿತವನ್ನು ಕಾಪಾಡುವ ದೃಷ್ಟಿಯಿಂದ ಮಾತನಾಡಿದ್ದೇನೆ. ಹಾಗಾಗಿ ನಾನು ದೇಶ ವಿಭಜನೆ ಮಾತನಾಡಿದ್ದೇನೆ ಎಂದುಕೊಂಡರೆ ನನ್ನ ತಪ್ಪಲ್ಲ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಿಂದ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಎಂದು ಮಾಧ್ಯಮದವರು ನೀವು ಕೇಳಬೇಕು. ಕನ್ನಡಿಗರಿಗೆ ಉದ್ಯೋಗ ಸೇರಿದಂತೆ ಕರ್ನಾಟಕದ ಪಾಲಿನ ಹಣ ನೀಡುವ ನಿಟ್ಟಿನಲ್ಲಿ, ಹಾಗೆಯೇ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಏಕೆ ಪ್ರಧಾನಿ ಮೌನ ವಹಿಸಿದ್ದಾರೆ, ತಾರತಮ್ಯವನ್ನು ಏಕೆ ಮಾಡಿದ್ದಾರೆ ಎಂದು ನೀವು ಪ್ರಧಾನಿಯನ್ನು ಕೇಳುವುದಿಲ್ಲ. ನಾನು ಮಾತನಾಡಿದರೆ 3-4 ದಿನ ತೋರಿಸುತ್ತೀರಿ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಹಾರೋಹಳ್ಳಿ ಮರಳವಾಡಿ ಕಾಂಗ್ರೆಸ್ ಅಧ್ಯಕ್ಷ ಜೆಸಿಬಿ ಅಶೋಕ್, ಬಮೂಲ್ ನಿರ್ದೇಶಕ ಹರೀಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಎಚ್.ಕೆ. ನಾಗರಾಜು, ಭುಜಂಗಯ್ಯ, ಮದನ್ ಮೋಹನ್ ಉಳ್ಳ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಕಂಠಯ್ಯ, ಹಾರೋಹಳ್ಳಿ ವಿಎಸ್ಎಸ್ ಅಧ್ಯಕ್ಷ ಸೋಮಶೇಖರ್, ನಿರ್ದೇಶಕರಾದ ಶೇಖರ್, ಮಹೇಶ್, ಡಿಎಂ ವಿಶ್ವನಾಥ್, ದೊಡ್ಡ ಸಾದೇನಹಳ್ಳಿ ಈಶ್ವರ್, ದ್ಯಾವಸಂದ್ರ ಮೂರ್ತಿ, ಗಬ್ಬಾಡಿ ಮುದ್ದೇಗೌಡ ಹಾಗೂ ಜಗದೀಶ್ ಗೌಡ, ಶಿವಾನಂದ್, ಮುನಿನಗರ, ನೂತನ ಸೇರ್ಪಡೆಗೊಂಡ ಕಗ್ಗಲಹಳ್ಳಿ ಮಹೇಂದ್ರ, ತಿರುಗುರಾಜು, ವಿನಯ್ ಕುಮಾರ್, ಅವಿ, ಆನಂದ್, ಪ್ರಸನ್ನ, ಕೆಂಪರಾಮಯ್ಯ, ಜಟ್ಟಿಪಳ್ಯದ ವೆಂಕಟಪ್ಪ, ಬೀರಪ್ಪ, ಮುನಿರಾಜು, ಕೃಷ್ಣ, ಹೊಸಕೋಟೆಯ ನಾಗೇಂದ್ರ, ಮಲ್ಲೇಶ್, ಲೋಕೇಶ್, ಅಂಬರೀಶ್, ಪ್ರಕಾಶ್, ಗಬ್ಬಾಡಿಯ ಪುಟ್ಟಸ್ವಾಮಿ ಮತ್ತು ಸಂಗಡಿಗರು, ಹಾಗೆಯೇ ಹಾರೋಹಳ್ಳಿ ಬೇಕರಿ ಚೆಲುವರಾಜು, ಬಲರಾಮು, ಮುರಳೀಧರ್, ನವೀನ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಏನಾದರೂ ಮಾಡಿ ಡಿಕೆ ಸುರೇಶನ್ನ ಬೆಂಬಲಿಸಬೇಕು, ಗೆಲ್ಲಿಸಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು, ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ಸರ್, ನಿನ್ನೆ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಅವರು ಬಂದಿದ್ರು. ಅವರು ಕಾಂಗ್ರೆಸ್ ಸಂಸದರನ್ನ ಸೋಲಿಸಬೇಕು ದೇಶ ವಿಭಜನೆ ಮಾತಾಡಿದ್ದಾರೆ ಅಂತ ನೇರವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ. ಅವರು ಪ್ರಧಾನಮಂತ್ರಿಗಳು ಏನು ಹೇಳಿದ್ರು ನಡೆಯುತ್ತೆ, ಆ ಧಾಟಿನಲ್ಲಿ ಅವ್ರು ಹೇಳ್ತಾರೆ. ನೀವು ನನ್ನನ್ನು ಕೇಳೋ ಪ್ರಶ್ನೆಗಳನ್ನು ಅವ್ರನ್ನ ಕೇಳಲ್ವಲ್ಲ, ಅದೇ ಈ ದೇಶದ ವಿಪರ್ಯಾಸ. ಈ ದೇಶದ ವಿಪರ್ಯಾಸ ಏನು ಅಂತಂದ್ರೆ, ನೀವು ನನ್ನನ್ನು ಈ ಪ್ರಶ್ನೆ ಕೇಳ್ತಾ ಇದ್ದೀರಿ, ಯಾಕೆ ಆ ರೀತಿ ಹೇಳಿದ್ರು ಅನ್ನೋದನ್ನ ನೀವು ಕೇಳಬೇಕಲ್ಲ. ನಾನು ಹೇಳಿದ್ದನ್ನ ತಿರ್ಚಿದ್ದೀರಿ ನೀವು ಮಾಧ್ಯಮದವರು. ಬಿಜೆಪಿಯವರು ಅದನ್ನ ತಿರ್ಚ್ಕೊಂಡು ನಿಮ್ಮ ಹತ್ರ ಶಬಾಷ್ಗಿರಿ ತಗೋತಾ ಇದ್ದಾರೆ. ಆದರೆ ನನ್ನ ವಿಚಾರಗಳೇನು, ಕರ್ನಾಟಕದ ಕನ್ನಡಿಗರಿಗಾಗ್ತಾ ಇರ್ತಕ್ಕಂಥ ಅನ್ಯಾಯ ಏನು, ಅದ್ರ ಬಗ್ಗೆ ನೀವು ಮಾತಾಡಿ ಅಂತಂದ್ರೆ ಮಾತಾಡೋದಿಲ್ಲ. ಮಾಧ್ಯಮದವರು ಎಲ್ಲೋ ಒಂದ್ ಕಡೆ ಕರ್ನಾಟಕದ ಅನ್ಯಾಯವನ್ನ ಸಹಿಸ್ಕೋತಾ ಇದ್ದೀರಿ. ಡಿಬೇಟ್ಗಳನ್ನ ಮಾಡೋದಲ್ಲ. ಈಗ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಗ್ಗೆ ನೀವು ಚರ್ಚೆ ಮಾಡಬೇಕಲ್ಲ ಮಾಧ್ಯಮಗಳಲ್ಲಿ. 10 ವರ್ಷಗಳಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನು ಅಂತಕ್ಕಂಥದ್ದು ನೀವು ಚರ್ಚೆ ಮಾಡಬೇಕಲ್ಲ ಮಾಧ್ಯಮದ ಸ್ನೇಹಿತರು. ನಾನೇನಾರ ಒಂದೇ ಒಂದು ಪದ ಹೇಳ್ತು ಅಂತ ಅಂದ್ರೆ ಅದನ್ನ 3 ದಿನ ನೀವು ಚರ್ಚೆ ಮಾಡ್ತೀರಿ. 3 ದಿನ ಚರ್ಚೆ ಮಾಡ್ತೀರಿ ನೀವು. ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಈಗ ನೀರಿನ ಸಮಸ್ಯೆ ಇದೆ, ಯಾಕೆ ನೀವು ಒತ್ತಾಯ ಮಾಡೋದಿಲ್ಲ? ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಿ ಅನುಮತಿ ಕೊಡಿ ಅಂತ ಯಾಕೆ ಒತ್ತಾಯ ಮಾಡೋದಿಲ್ಲ ನೀವು? ಏನದ್ರಿಂದ ಸಮಸ್ಯೆ ಆಗಿರ್ತಕ್ಕಂಥದ್ದು? ಯಾರ ಹತ್ರ ಇದೆ ಕಡತ? ನೀವುಗಳು ಕರ್ನಾಟಕದ ಕನ್ನಡಿಗರ ಹಿತವನ್ನ ಕಾಪಾಡಬೇಕು. ಆ ನಿಟ್ಟಿನಲ್ಲಿ ನನ್ನ ಧ್ವನಿಯನ್ನ ಎತ್ತಿದ್ದೇನೆ. ಅವರು ದೇಶ ವಿಭಜನೆ ಅನ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾನೊಬ್ಬ ಭಾರತೀಯನಾಗಿ, ನಾನೊಬ್ಬ ಕನ್ನಡಿಗನಾಗಿ, ನನ್ನ ರಾಜ್ಯದ, ನನ್ನ ಕನ್ನಡಿಗರಿಗೆ, ನನ್ನ ಯುವಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಇವತ್ತು ಏನು ನಿರುದ್ಯೋಗ ಸಮಸ್ಯೆ ಎದ್ದು ಕಾಣ್ತಾ ಇದೆ, ಅದಕ್ಕೆ ನೇರ ಹೊಣೆಗಾರರು ಕೇಂದ್ರ ಸರ್ಕಾರದ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು. ಅವರು ನನ್ನನ್ನು ಏನಂದ್ರೂ ಚಿಂತೆ ಇಲ್ಲ. ಶಾಡೋ ಸಿಎಂ ಇದ್ದಾರೆ, ಸೂಪರ್ ಸಿಎಂಗಳಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಅದೇನು ಹೊಸದೇನಲ್ವಲ್ಲ ಇವ್ರು ಹೇಳೋದು. ಅವ್ರು ಇದೇನು ಹೊಸದೇನು ಅಲ್ವಲ್ಲ. ಅವ್ರ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಇಡೀ ದೇಶದ ಜನ ನೋಡಿದ್ದಾರೆ, ಯಾರ್ಯಾರು ಶಾಡೋ ಸಿಎಂ ಆಗಿ ಕೆಲಸ ಮಾಡಿದ್ದಾರೆ, ಯಾರ್ಯಾರು ಏನೇನು ಮಾಡಿದ್ದಾರೆ, 40% ಭ್ರಷ್ಟಾಚಾರದ ಬಗ್ಗೆ ಏನು ಚರ್ಚೆಗಳಾಗಿದೆ ಎಲ್ಲವೂ ಕೂಡ ಇದೆ. ಅವ್ರು ಹೇಳಿದ್ದನ್ನ ದೊಡ್ಡದಾಗಿ ಚುನಾವಣಾ ಗಿಮಿಕ್ ಅಂತ ಕರಿಬಹುದು ಅಷ್ಟೇ. ಯಾಕೆ ಅಂತ ಅಂದ್ರೆ 15 ಲಕ್ಷ ಕೊಡ್ತೀನಿ ಅಂತಂದ ಹೇಳಿದಂತ ಪ್ರಧಾನಮಂತ್ರಿಗಳು ಅದನ್ನ ಚುನಾವಣಾ ಸುಳ್ಳು ಭರವಸೆ ಅಂತ ಹೇಳಿದ್ರು. ನಂತರ ದಿನಗಳಲ್ಲಿ ನೀವು ಅದನ್ನ ಮಾಧ್ಯಮದವರು ಚರ್ಚೆ ಮಾಡಕ್ ಸಿಗ್ತಾ ಇಲ್ಲ. ಎಲ್ಲಿ ಮಾಡಿದಿರಿ ತೋರಿಸಿ ನನಗೆ. ಎಲ್ಲಿ ಚರ್ಚೆ ಮಾಡಿದಿರಿ ತೋರಿಸಿ ನನಗೆ. ಎಷ್ಟು ದಿನ ಚರ್ಚೆ ಮಾಡಿದಿರಿ? ಈ ದೇಶದ ಜನರಿಗೆ 15 ಲಕ್ಷ ತಂದ್ಕೊಡ್ತೀನಿ ಅಂತ ಹೇಳಿದಂಥದ್ದು ಎಷ್ಟು ವಿಚಾರ ಚರ್ಚೆ ಮಾಡಿದಿರಿ?
ಎಷ್ಟು ಸ್ಮಾರ್ಟ್ ಸಿಟಿಗಳನ್ನ ನೀವು ತೋರಿಸಿದಿರಲ್ಲ, ನಿಮ್ಮ ದಾಖಲೆಗಳಲ್ಲಿದೆ ಯಾವ ತರದ ಸ್ಮಾರ್ಟ್ ಸಿಟಿಗಳನ್ನ ತೋರಿಸಿದಿರಿ ಅಂತ, ಅದನ್ನು ತೋರಿಸಿ ಚರ್ಚೆ ಮಾಡಿ. ನೀವುಗಳು ಎಲ್ಲೋ ಒಂದ್ ಕಡೆ ನಮ್ಮನ್ನ ಕಾರ್ನರ್ ಮಾಡ್ತಕ್ಕಂತ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಪ್ರಜಾಪ್ರಭುತ್ವಕ್ಕೆ ಟಾರ್ಗೆಟ್ ಮಾಡುವಂತದ್ದು, ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಚುನಾವಣೆ ಮಾಡ್ತಾರೆ ಅಂತ ಹೇಳಿ ಸರ್. ಏನಂತ ಅಂದ್ರೆ ನಮ್ಗೆ ಬದುಕಿಗೆ ವಿಷ ಹಾಕಿದ್ದೆ ಡಿ.ಕೆ. ಬ್ರದರ್ಸ್ ಅಂತ ಅಪ್ಪ, ನಾನು ಯಾರಿಗೂ ವಿಷ ಹಾಕುವಂತವನಲ್ಲ, ಎಲ್ರಿಗೂ ಒಳ್ಳೇದನ್ನ ಬಯಸ್ತಕ್ಕಂಥ. ಕುಮಾರಸ್ವಾಮಿ ಅವ್ರಿಗೂ ಒಳ್ಳೇದನ್ನ ಬಯಸ್ತಕ್ಕಂಥ. ಉದಾಹರಣೆಗೆ ಆಪರೇಷನ್ ಹೋಗ್ತಾ ಇದ್ದಾರೆ, ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ಆರೋಹಳ್ಳಿ ಮುಳ್ಳವಾಡಿ ಭಾಗದಲ್ಲಿ ಲಿಫ್ಟ್ಗಳನ್ನು ಅನಿಸ್ತಾ ಇದ್ದಾರೆ. ಚುನಾವಣಾ ಆಯೋಗಕ್ಕೆ ನಾನು ದೂರ ಕೊಡ್ತೇನೆ ಅನ್ನುವಂಥ ವಿಚಾರ ಕೊಟ್ಟಿದ್ರು ತಹಶೀಲ್ದಾರ್ ಕ್ರಮ ತಗೊಂಡಿಲ್ಲ, ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರೇನೇನು ಹೇಳ್ತಾರೋ ಏನೋ. ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿ ಆಪರೇಷನ್ಗೆ ಹೋಗ್ತಾ ಇದ್ದಾರೆ. ಅವ್ರು ಒಳ್ಳೇದ. ಅಲ್ಲ ಸರ್, ಈಗ ಪ್ಯಾರಾಮಿಲಿಟರಿ ಕರ್ಸ್ಬೇಕು, ಇಲ್ಲಿ ಮತದಾನ ಪಾರದರ್ಶಕ ಆಗುತ್ತೆ ಅನ್ನೋದು ನಂಬಿಕೆ ಇಲ್ಲ ಅಂತ ಹೇಳ್ತೀವಿ. ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ರೀ. ಪ್ಯಾರಾಮಿಲಿಟರಿನಾರು ಕರ್ಸ್ಕೊಳ್ಳಿ, ಪ್ರಧಾನ ಮಂತ್ರಿನೇ ಕರ್ಸ್ಕೊಬರ್ಲಿ, ನನಗೇನು ತಕರಾರಿಲ್ಲ. ನಾನು ಕೂಲಿ ಕೇಳ್ತಾ ಇದ್ದೀನಿ. ನೀವು ನಾನು ಕೂಲಿ ಕೇಳ್ತಾ ಇರೋದನ್ನ ಜನಕ್ಕೆ ತಿಳಿಸಿ. ನಾನು ಕೂಲಿ ಯಾತಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಕಳೆದ 10 ವರ್ಷಗಳಲ್ಲಿ ನಾನೊಬ್ಬ ಇಲ್ಲ ಸಂಸತ್ ಸದಸ್ಯನಾಗಿ ಸೇವಕನಾಗಿ ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮುಂದಿಟ್ಕೊಂಡು ನಾನು ಕೂಲಿ ಕೇಳ್ತಾ ಇದ್ದೀನಿ. ನಾನು ಬೇರೆ ಏನನ್ನೂ ಕೂಡ ಕೇಳ್ತಾ ಇಲ್ಲ. ಯಾರ ಮೇಲೂ ಕೂಡ ನಾನು ಆರೋಪಗಳನ್ನು ಮಾಡ್ತಾ ಇಲ್ಲ. ಸರ್, ಕಾರ್ಯಕರ್ತರ ಸೇರ್ಪಡೆ ವಿಚಾರವಾಗಿ ಸಿ.ಪಿ. ಯೋಗೇಶ್ವರ ಅವರು ಹೇಳ್ತಾರೆ, ಬಲವಂತವಾಗಿ ನಮ್ಮ ಕಾರ್ಯಕರ್ತರನ್ನ ಜೆಡಿಎಸ್ ಕಾರ್ಯಕರ್ತರನ್ನವರು ಶಾಲಾಗ್ತಾ ಇದ್ದಾರೆ ಮನೆ ಮನೆಗಳಿಗೆ ಹೋಗಿ. ನನಗೆ ಆ ಅಭ್ಯಾಸ ಇಲ್ಲ. ನನಗೆ ಬಲವಂತ ಮಾಡುವಂಥ ಅಭ್ಯಾಸ ಇಲ್ಲ. ಅದೇನಿದ್ರು ಅವ್ರಿಗೆ ಸಂಬಂಧಪಟ್ಟಿದ್ದು. ಪಾಪ ಅವರು ಏನೋ ಅವ್ರನ್ನ ಮೆಚ್ಚಿಸ್ಕೊಳ್ಳೋ, ಅವ್ರ ನಾಯಕರನ್ನ ಮೆಚ್ಚಿಸ್ಕೊಳ್ಳೋದಕ್ಕೆ ಮಾಧ್ಯಮಗಳ ಮುಂದೆ ಹೇಳಲಿಕ್ಕೆ ಬರ್ತಾರೆ. ನನಗೆ ಮಾಧ್ಯಮಗಳ ಮುಂದೆ ಹೇಳಕ್ಕೂ ಅವಶ್ಯಕತೆ ಇಲ್ಲ. ನಾನು ಈಗ ಹೇಳಿ, ನೀವು ಮಾಧ್ಯಮದಲ್ಲಿದ್ದೀರಿ, ನೀವು ಏನ್ ಬೇಕೋ ನೀವು ಪ್ರಶ್ನೆಗಳು ಮಾಡ್ಕೊಳ್ಳಿ. ನನಗೆ ಅದ್ರ ಬಗ್ಗೆ ನಿಮಗೆ ಎಲ್ಲ ವಿಚಾರಗಳನ್ನ ನಾನು ಹೇಳಲಿಕ್ಕೆ ಬರುವುದಿಲ್ಲ. ನೀವೇನಾರ ಕೇಳೋದಿದ್ರೆ ನರೇಂದ್ರ ಮೋದಿ ಅವ್ರನ್ನ ಕೇಳಿ. ನಿಮ್ಗೆ ನರೇಂದ್ರ ಮೋದಿ ಕೇಳಕ್ ಆಗೋದಿಲ್ಲ, ನನ್ನನ್ನು ಕೇಳ್ತೀರ. ಸಿಗೋದಿಲ್ಲ ಅಂತ ಸುಮ್ಮನೆ ಇರೋದಲ್ಲ, ನೀವು ದೇಶದ ಜನಕ್ಕೆ ಹೇಳಿದ್ರು. ಅವರು ನಮ್ಮ ಮಾಧ್ಯಮಗಳಿಗೆ ಸಿಗ್ತಾ ಇಲ್ಲ 10 ವರ್ಷದಿಂದ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ, ಇಂತಿಂಥ ಪ್ರಶ್ನೆಗಳು ಈ ದೇಶದಲ್ಲಿ ಇದೆ ಅನ್ನೋದನ್ನ ನೀವು ತಿಳಿಸ್ಬೇಕು. ತಿಳಿಸದೆ ನನ್ನಂತ ಬಂದು ಇಟ್ಕೊಂಡು ಮಾತಾಡಿದ್ರೆ, ನಾನೊಬ್ಬ ಕೂಲಿ ಕೇಳ್ತಾ ಇರೋನ್ನ ಬಂದು ಕೇಳಿದ್ರೆ ದಿಶಾ ಯೋಗೇಶ್ವರ